ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ನನ್ನ ಹೊಸ ಚಾನಲ್ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಬೆಳ್ಳಂಡೂರಿನಲ್ಲಿ ಇತ್ತೀಚೆಗೆ ಒಂದು ವಾರದ ಹಿಂದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಆ್ಯಂಡ್ ಅದರ ಪ್ರತಿಷ್ಠಾಪನೆಯು ಕೂಡ ಆಗಿದೆ. ಅದ್ಧೂರಿಯಾದಂತಹ ದೇವಸ್ಥಾನ. ಇಡೀ ಬೆಳ್ಳಂಡೂರಲ್ಲಿ ಎಲ್ಲೂ ಕೂಡ ಅನ್ನಪೂರ್ಣೇಶ್ವರಿ ದೇವಸ್ಥಾನವಿರಲಿಲ್ಲ. ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಆ್ಯಂಡ್ ಸಾಕಷ್ಟು ಪೂಜೆ ಪುನಸ್ಕಾರಗಳು, ಹೋಮ ಹವನಗಳೆಲ್ಲ ಕೂಡ ಜರುಗಿದೆ. ಅವತ್ತು ನಾನು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದವಾಗ ಈ ಒಂದು ವಿಡಿಯೋವನ್ನು ತಗೊಂಡೆ. ದೇವಸ್ಥಾನ ಮಾತ್ರ ಬಹಳ ಚೆನ್ನಾಗಿದೆ. ಸುಮಾರು ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದರು. ದೇವಸ್ಥಾನದಲ್ಲಿ ನಿಜ ತುಂಬ ಚೆನ್ನಾಗಿದೆ. ಯಾರಾದರೂ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಆಗಬೇಕು ಅಂತಂದರೆ, ಇದು ಬೆಳ್ಳಂಡೂರಿನ ಊರೊಳಗಡೆ ಇಲ್ಲ, ಇದು ಔಟರ್ ರಿಂಗ್ ರೋಡ್ ಹತ್ರ ಇದೆ. ಬೆಳ್ಳಂಡೂರು ಗೇಟ್ಗೆ ಹೋಗುವಂಥ ದಾರಿ ರಾಮದೇವ್ ಮೆಡಿಕಲ್ಸ್ ಅಂತ ಆ ಜಾಗದಲ್ಲಿ ಈ ಒಂದು ದೇವಸ್ಥಾನವಿದೆ. ಯಾರಿಗಾದರೂ ನೀವು ಅಡ್ರೆಸ್ ಕೇಳಬೇಕು ಅಂತಂದರೆ ರಾಮದೇವ್ ಮೆಡಿಕಲ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ನಿಮಗೆ ಅಡ್ರೆಸ್ ಹೇಳ್ತಾರೆ. ಆ ಜಾಗದಲ್ಲಿ ಈ ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನವಿದೆ ಆ್ಯಂಡ್ ಬಹಳ ಚೆನ್ನಾಗಿದೆ ದೇವಸ್ಥಾನ. ಒಮ್ಮೆ ಭೇಟಿಯನ್ನು ಮಾಡಿ. ನನಗಂತೂ ಬಹಳನೇ ಇಷ್ಟ ಆಯಿತು. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಒಳಭಾಗದಲ್ಲಿ ನಾವು ಹೋದವಾಗ ಒಳಭಾಗದಲ್ಲಿ ಅಮ್ಮನವರಿಗೆ ಅಲಂಕಾರವನ್ನು ಮಾಡ್ತಾಯಿದ್ರು ಆ್ಯಂಡ್ ದೇವಸ್ಥಾನದ ಅಲಂಕಾರವನ್ನು ನೋಡಿ. ಈ ಕಡೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಆ ಕಡೆ ಕಾಳಭೈರವನನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ದೇವಸ್ಥಾನದ ಎಡ ಹಾಗೆ ಬಲಭಾಗದಲ್ಲಿ. ಈ ಒಂದು ದೇವಸ್ಥಾನದಲ್ಲಿ ಶ್ರೀ ಗಣಪತಿ, ಕಾರ್ತಿಕೇಯ, ನಾಗ, ಕಾಲಭೈರವ ದೇವರುಗಳ ಸಹಿತ ಶ್ರೀಮಾತಾ ಅನ್ನಪೂರ್ಣೇಶ್ವರಿಯ ದೇವಿಯ ಪ್ರತಿಷ್ಠಾಪನೆಯು ಕೂಡ ಆಗಿದೆ. ಹಾಗೆಯೇ ಇಲ್ಲಿ ಪೂಜೆಯನ್ನು ಮಾಡಿದವರೆಲ್ಲನೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸೇರಿದಂತಹ ಪೂಜಾರಿಗಳನ್ನು ಕರೆಸಿ ಇಲ್ಲಿ ಚತುಷ್ಟ್ರವಿತ್ರ ನಾಗಮಂಡಲೋತ್ಸವ ಈ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅದನ್ನು ಪೂರ್ತಿಯಾಗಿ ನೀವು ನೋಡಿ.